ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಮಾವು ಬೆಳೆ ಕೃಷಿಕರಿಗೆ ಭಾರೀ ಏಟು ಕೊಟ್ಟಿದೆ. ನೀರಿನ ಕೊರತೆ ಹಾಗೂ ಹವಾಮಾನ ವೈಪರೀತ್ಯದಿಂದ ಮಾವು ಬೆಳೆಯೇ ಕಡಿಮೆಯಾಗಿದ್ದು ಕೃಷಿಕರು ಹಾಗೂ ಗ್ರಾಹಕರಿಗೆ ಇದರ ಬಿಸಿ ತಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಿ ಏಷಾಡು, ತೋತಾಪುರಿ, ಆಪೂಸ್, ಮಲ್ಲಿಕಾ ಮುಂತಾದ ಮಾವುಗಳು ಮಾರುಕಟ್ಟೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ನಮ್ದು ಹಳ್ಳಿ ತಳಗದ್ದೆ, ನಾವು ಅಂಕೋಲ ಬಂದು ಖರೀದಿ ಮಾಡ್ಕೊ ತರೋದು. ನಾವು ಬೆಳ್ಳುಂಟ ಆಪೂಸು ಎಲ್ಲರೂ ವಿಸಾಡು ಭಾಳ ಕಡಿಮೆ ಈ ವರ್ಷ. ಸಾದಾ ಕಡೆ ಹಿಂಗೆ ಚೆಂಡೆ ಹಣ್ಣು ಏನಾದ್ರು ತರಕಾರಿ ತರ್ತಿರು. ಮತ್ತು ಇಲ್ಲಿ 400, 350, 250 ಹಿಂಗೆ ಕೇಳ್ತಿರು. ಅಲ್ಲಿ 100ಕ್ಕೆ 5,000, 4,000, 3,000 ಹೇಳ್ತಿರು. ನಮ್ಮದು ಬೆಳೆ ಇಲ್ಲ, ಆದರೂ ಹಿಂಗೆ ಒಂದೊಂದು ಮರ ಇದ್ದಿತ್ತು ಹಿಂಗೆ ಸ್ವಲ್ಪ. ಆದರೆ ಈ ವರ್ಷ ಬರಲಿಲ್ಲ ಯಾವುದು. ಈ ವರ್ಷ ಕಡಿಮೆ ಏನೂ ಬರಲಿಲ್ಲ. ಮಳೆ ಕಡಿಮೆ ಯಾಕಂಡ ಯಾವ ವಾತಾವರಣ ಮೇಲೆ ಏನೊಂದು ಗೊತ್ತಿಲ್ಲ. ಭಾಳ ಕಡಿಮೆ ವ್ಯಾಪಾರ. ನಮಗೆಲ್ಲರೂ ಹಿಂಗೇನಾರು ಒಂದು 500 ರೂಪಾಯಿ ಸಿಕ್ತಿ ಅಂತ ಬತ್ತಿರು. ಒಂದೊಂದು ದಿವಸ ಅದ್ದು ಇದ್ದಿಲ್ಲ, ಕೈ ಹಂಗಂದೇ ಹೋಗ್ತಿದ್ದಟ್ಟು. ಈಗ ನೋಡ್ಬೇಕು ಎಷ್ಟು ದಿನ ಆತಿ ಅಂತೆ, ಬಂದಷ್ಟು ತಿರು ತರೋದು. ಜಾಸ್ತಿ ಜನ ಇದ್ರು, ಆದರೂ ಈ ವರ್ಷ ಕಡಿಮೆ ಬಾಳೆ. ಈ ಸತಿ ಕಡಿಮೆ ಬಾಳೆ ಜನ. ರೇಟು ಹೆಚ್ಚಾಗಿದಂದು ಜನ ಕಡಿಮೆ ಆದ್ರೆ ಬರೋದಾಗಿತ್ತು. ಈ ವರ್ಷ ರೇಟ್ ಹೆಚ್ಚಾಗಿದ್ದಂದು ಜನ ಕಡಿಮೆ ಆದ್ರೆ ಭಾಳ ಕಡಿಮೆ ಕೇಳ್ತಿರು. ನಮಗೆ ಪೂರೈಸೋದಿಲ್ಲ. ನಮ್ಗೆ ಇಲ್ಲಿ ನೆಲದ ಬಾಡಿಗೆ ಮತ್ತು ಅಲ್ಲೂ ಖರೀದಿ ಮಾಡಿ ಮತ್ತು ತುಂಬಕ ತಗೊಂಡಿದ್ದೆ ಅಲ್ಲೂ ನೆಲದ ಬಾಡಿಗೆ ಕೊಡಬೇಕು. ತಂದೂರು ಕೂಡ ತಗೊಂತೀರಿ, ನಮ್ಮ ಹತ್ರ ತಗೊಂತೀರಿ. ಅಂಕೋಲಾದಲ್ಲಿ ಮಾತ್ರ ವಿಶೇಷವಾಗಿ ಬೆಳೆದು ವಿದೇಶಕ್ಕೂ ರಫ್ತಾಗುವಂತಹ ಕರಿ ಈಷಾಡ್ ಮಾವಿನ ಇಳುವರಿ ಈ ಬಾರಿ ಕಡಿಮೆಯಾಗಿದೆ. ಈ ಕಾರಣದಿಂದ ಕರಿ ಈಷಾಡ್ ಮಾವಿನ ಬೆಲೆ ಭಾರಿ ಏರಿದ್ದು ಗಾತ್ರದ ಮೇಲೆ ಡಜನ್ ಬೆಲೆ 600ರಿಂದ 1,000 ರೂಪಾಯಿವರೆಗೆ ಏರಿಕೆಯಾಗಿದೆ. ಈ ಕಾರಣದಿಂದ ಬೆಲೆ ಕೇಳಿಯೇ ಹಲವು ಮಂದಿ ಮಾವಿನಿಂದ ದೂರ ಸರಿದ್ರೆ ಮತ್ತೆ ಕೆಲವರು ವರ್ಷಕ್ಕೊಮ್ಮೆ ಬೆಳೆಯುವ ವಿಶೇಷ ತಳಿಯ ರುಚಿಯನ್ನ ಸವಿಯಬೇಕೆನ್ನೋ ಉದ್ದೇಶದಿಂದ ಈ ಮಾವಿನ ಹಣ್ಣುಗಳನ್ನ ಖರೀದಿಸ್ತಾ ಇದ್ದಾರೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಅಂಕೋಲದ ಕರಿ ಈಷಾಡ ಅಂತಕ್ಕಂಥ ಒಂದು ವಿಶೇಷ ಮಾವಿನ ಹಣ್ಣು ಸಿಗುತ್ತೆ. ಈ ಮಾವಿನ ಹಣ್ಣಿಗೆ ನಮ್ಮ ಮಾರುಕಟ್ಟೆ ಅಷ್ಟೇ ಅಲ್ಲ, ಇದಕ್ಕೆ ಹುಬ್ಬಳ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು ಮತ್ತು ವಿದೇಶಕ್ಕೆ ಕೂಡ ಇದು ರಫ್ತಾಗ್ತಕ್ಕಂಥ ಒಂದು ವಿಶೇಷ ಮಾವಿನ ತಳಿ. ಆದರೆ ಈ ವರ್ಷ ಮಾವಿನ ಇಳುವರಿ ತುಂಬ ತಡವಾಗಿ ಬಂದಿದೆ ಮತ್ತು ಕಡಿಮೆ ಪ್ರಮಾಣದಲ್ಲಿದೆ. ಹಾಗಾಗಿ ದರ ಅಂತಕ್ಕಂಥದ್ದು ಗಗನಚುಂಬಿಯಾಗಿದೆ. ಒಂದು ಡಜನ್ ಮಾವಿನ ಹಣ್ಣಿನ ದರ 600 ರೂಪಾಯಿಂದ ಅದರ ಗಾತ್ರದ ಮೇಲೆ 1,000 ತನಕ ಅದರ ಬೆಲೆ ಇದೆ. ಆದರೂ ಕೂಡ ಜನ ಮಾವಿನ ಹಣ್ಣಿನ ಮೇಲಿನ ಪ್ರೀತಿಯಿಂದ ಮತ್ತು ವರ್ಷಕ್ಕೆ ಒಂದು ಸಲ ಇದನ್ನು ಸವಿಬೇಕು ಅನ್ನೋ ಕಾರಣದಿಂದ ಜನ ಮಾರುಕಟ್ಟೆಗೆ ಬಂದು ಮಾವಿನ ಹಣ್ಣನ್ನು ತಗೊಳ್ತಾ ಇದ್ದಾರೆ. ಸೊ ಈ ದರ ಏರಿಕೆ ಮತ್ತು ಇಳುವರಿ ಕಡಿಮೆ ಮಧ್ಯೆಯೂ ಕೂಡ ಜನ ಮಾವಿನ ಹಣ್ಣನ್ನು ಖರೀದಿಯನ್ನು ಬಿಟ್ಟಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.